ಶ್ರೀ ಗುರುಭ್ಯೋ ನಮಃ. ಗೀತಾಜ್ಞಾನ ಯಜ್ಞದ ಇಂದಿನ ಸತ್ಸಂಗದಲ್ಲಿ ಪ್ರಸ್ತುತಪಡಿಸಿದ ಚಿಂತನ ವಿಶ್ವ ನಿರಾಶ್ರಿತರ ದಿನ. ಗೀತಾಜ್ಞಾನ ಯಜ್ಞದ ಅಧ್ಯಯನ ಮತ್ತು ಸಂದೇಶ ಬಳಗದ ಸದಸ್ಯೆ ಭಾರತಿ ರಘು ಮೂಡಬಿದ್ರೆ. ಪ್ರತಿ ವರ್ಷ ಜೂನ್ 20ರಂದು ವಿಶ್ವ ನಿರಾಶ್ರಿತರ ದಿನವೆಂದು ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆಯನ್ನು ಗಮನಿಸಿದರೆ ದ್ವಿತೀಯ ವಿಶ್ವ ಯುದ್ಧದ ನಂತರ ಲಕ್ಷಾಂತರ ಜನರು ತಮ್ಮ ಮನೆ, ನಾಡು ಮತ್ತು ಬದುಕಿನ ನೆಲೆಯನ್ನು ಕಳೆದುಕೊಂಡರು. ಅವರ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಸಮುದಾಯವು ಕ್ರಮ ಕೈಗೊಂಡು 1951ರಲ್ಲಿ ವಿಶ್ವ ನಿರಾಶ್ರಿತರ ಸ್ಥಿತಿ ಕುರಿತು ಒಪ್ಪಂದವನ್ನು ರೂಪಿಸಿತು. ನಂತರ 2000 ಇಸವಿಯಲ್ಲಿ ವಿಶ್ವಸಂಸ್ಥೆಯ ಮಹಾಸಭೆಯು ಜೂನ್ 20ನ್ನು ವಿಶ್ವ ನಿರಾಶ್ರಿತರ ದಿನವೆಂದು ಘೋಷಿಸಿತು. ಅಂದಿನಿಂದ ನಿರಾಶ್ರಿತರ ಹಕ್ಕುಗಳು, ಸಮಸ್ಯೆಗಳು ಮತ್ತು ಅವರ ಪುನರ್ವಸತಿ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದೆ. ನಿರಾಶ್ರಿತರು ಎಂದರೆ ಕೇವಲ ಮನೆ ಕಳೆದುಕೊಂಡವರು ಮಾತ್ರವಲ್ಲ, ಅವರು ತಮ್ಮ ಭದ್ರತೆ, ಗುರುತು, ನೆಮ್ಮದಿ ಮತ್ತು ಭವಿಷ್ಯವನ್ನೂ ಕಳೆದುಕೊಂಡವರು. ಯುದ್ಧ, ಹಿಂಸೆ, ಧಾರ್ಮಿಕ ದೌರ್ಜನ್ಯ, ರಾಜಕೀಯ ಅಶಾಂತಿ ಅಥವಾ ಪ್ರಕೃತಿ ವಿಕೋಪಗಳಿಂದ ತಮ್ಮ ನೆಲೆಯನ್ನು ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಅಥವಾ ದೇಶಗಳಲ್ಲಿ ಆಶ್ರಯ ಪಡೆಯುವ ಅನಿವಾರ್ಯತೆಗೆ ಒಳಗಾಗುವರು. ಸಿರಿಯಾ ದೇಶದಲ್ಲಿ ಅಲ್ಲಿನ ಅಂತರ್ಯುದ್ಧದಿಂದ ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ತೊರೆದು ಬೇರೆ ದೇಶಗಳಿಗೆ ತೆರಳಬೇಕಾಯಿತು. ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾದರು, ಕುಟುಂಬಗಳು ಬೇರ್ಪಟ್ಟವು ಮತ್ತು ಸಾವಿರಾರು ಜನರು ಶರಣಾರ್ಥಿ ಶಿಬಿರಗಳಲ್ಲಿ ಕಠಿಣ ಜೀವನ ನಡೆಸುವಂತಾಯಿತು. ಅದೇ ರೀತಿ ಮಯನ್ಮಾರಿನ ರೋಹಿಂಗ್ಯಾ ಸಮುದಾಯದವರು ಹಿಂಸೆಯಿಂದ ಪಾರಾಗಿ ಬಾಂಗ್ಲಾದೇಶದಲ್ಲಿ ಆಶ್ರಯ ಪಡೆದಿರುವುದು ಮತ್ತೊಂದು ಉದಾಹರಣೆ. ಇಂತಹ ಘಟನೆಗಳು ಕೇವಲ ವಿದೇಶಗಳಲ್ಲಷ್ಟೇ ನಡೆದಿಲ್ಲ. ನಮ್ಮ ದೇಶದಲ್ಲಿಯೂ ಕಾಶ್ಮೀರಿ ಪಂಡಿತರು 1990ರ ದಶಕದಲ್ಲಿ ಭಯೋತ್ಪಾದನೆ ಮತ್ತು ಹಿಂಸಾಚಾರದ ಕಾರಣದಿಂದ ತಮ್ಮ ಪುರಾತನ ಆಸರೆಯನ್ನು ತೊರೆಯಬೇಕಾಯಿತು. ಶತಮಾನಗಳಿಂದ ವಾಸಿಸುತ್ತಿದ್ದ ಕಾಶ್ಮೀರ ಕಣಿವೆಯಿಂದ ಸಾವಿರಾರು ಕುಟುಂಬಗಳು ಸ್ಥಳಾಂತರಗೊಂಡು ದೇಶದ ವಿವಿಧ ಭಾಗಗಳಲ್ಲಿ ಆಶ್ರಯ ಪಡೆದವು. ತಮ್ಮ ಮನೆ, ಆಸ್ತಿ ಮತ್ತು ನೆನಪುಗಳನ್ನು ಬಿಟ್ಟು ಹೊರಡಬೇಕಾದ ಆ ನೋವು ನಿರಾಶ್ರಿತರ ಜೀವನದ ಕಷ್ಟವನ್ನು ನಮಗೆ ಅರ್ಥ ಮಾಡಿಕೊಡುತ್ತದೆ. ಆದುದರಿಂದ ನಿರಾಶ್ರಿತರ ಸಮಸ್ಯೆ ಎಂದರೆ ಕೇವಲ ಅಂಕಿ ಅಂಶಗಳ ವಿಷಯವಲ್ಲ, ಅದು ಮಾನವೀಯತೆಯ ವಿಷಯವಾಗಿದೆ. ಈ ಎಲ್ಲ ಉದಾಹರಣೆಗಳು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತವೆ. ನಿರಾಶ್ರಿತರು ನಮ್ಮಂತೆಯೇ ಕನಸುಗಳಿರುವ, ಗೌರವದಿಂದ ಬದುಕಲು ಬಯಸುವ ಮನುಷ್ಯರು. ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಾಧ್ಯವಾದ ಮಟ್ಟಿಗೆ ನೆರವಾಗುವುದು ನಮ್ಮ ಕರ್ತವ್ಯ. ಆದರೆ ಸಹಾಯ ಮಾಡುವಾಗ ವಿವೇಕವೂ ಅಗತ್ಯ. ಇದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕಥೆ ಇದೆ. ಒಮ್ಮೆ 2 ಗೆದ್ದಲು ಹುಳುಗಳು ಒಬ್ಬ ರಾಜನ ಬಳಿಗೆ ಬಂದು, ನಾವು ನಿರಾಶ್ರಿತರು, ನಾವು ವಾಸಿಸುತ್ತಿದ್ದ ಸ್ಥಳದಲ್ಲಿ ನೆರೆ ಬಂದು ನಮ್ಮ ನೆಲೆ ಸಂಪೂರ್ಣ ನಾಶವಾಗಿದೆ, ದಯವಿಟ್ಟು ನಮಗೆ ಆಶ್ರಯ ನೀಡಿ ಎಂದು ಬೇಡಿಕೊಂಡವು. ದಯಾಳುವಾದ ರಾಜನು, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜಾಗವಿದೆ, ಅರಮನೆಯ ಹಿಂದೆ ಇರುವ ಕೊಟ್ಟಿಗೆಯಲ್ಲಿ ನೀವು ವಾಸಿಸಬಹುದು ಎಂದು ಅನುಮತಿ ನೀಡಿದನು. ಗೆದ್ದಲು ಹುಳುಗಳು ರಾಜನು ನೆಲೆಕೊಟ್ಟಲ್ಲಿ ನೆಲೆಸಿದವು. ಆದರೆ ಕೆಲವು ತಿಂಗಳುಗಳಲ್ಲಿ ಅವು ಕೊಟ್ಟಿಗೆಯನ್ನಷ್ಟೇ ಅಲ್ಲ, ಅರಮನೆಯ ವಿವಿಧ ಭಾಗಗಳಿಗೂ ಹರಡಿದವು. ಕೊನೆಗೆ ಅರಮನೆಯ ಮುಖ್ಯ ಸ್ತಂಭವನ್ನು ಹಾಳು ಮಾಡಿದ್ದಲ್ಲದೆ ಅರಮನೆಯನ್ನೇ ಕುಸಿಯುವ ಸ್ಥಿತಿಗೆ ತಂದವು. ಈ ಕಥೆಯ ಸಂದೇಶವೇನೆಂದರೆ, ಮಾನವೀಯತೆ ಅತ್ಯಗತ್ಯವಾದರೂ ಎಚ್ಚರಿಕೆಯು ಅಷ್ಟೇ ಅಗತ್ಯ. ನಿಜವಾದ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ಆದರೆ ಆ ಸಹಾಯವನ್ನು ದುರುಪಯೋಗಪಡಿಸಿಕೊಳ್ಳುವವರ ಬಗ್ಗೆ ಜಾಗರೂಕರಾಗಿರಬೇಕು. ಕರುಣೆ ಮತ್ತು ವಿವೇಕ ಇವೆರಡೂ ಜೊತೆಯಾಗಿ ನಡೆದಾಗ ಮಾತ್ರ ಸಮಾಜ ಸುರಕ್ಷಿತವಾಗಿಯೂ ಮಾನವೀಯವಾಗಿಯೂ ಉಳಿಯುತ್ತದೆ. ವಿಶ್ವ ನಿರಾಶ್ರಿತರ ದಿನವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಪ್ರತಿಯೊಬ್ಬ ಮಾನವನಿಗೂ ಸುರಕ್ಷಿತವಾಗಿ ಮತ್ತು ಗೌರವದಿಂದ ಬದುಕುವ ಹಕ್ಕಿದೆ. ನಿರಾಶ್ರಿತರ ನೋವನ್ನು ಅರ್ಥ ಮಾಡಿಕೊಂಡು ಮಾನವೀಯತೆಯನ್ನು ಬೆಳೆಸೋಣ. ಜೊತೆಗೆ ನಮ್ಮ ಸಮಾಜ ಮತ್ತು ದೇಶದ ಸುರಕ್ಷತೆಯನ್ನು ಕಾಪಾಡೋಣ.
ಮನೆ ಆಸ್ತಿ ಪಾಸ್ತಿ ಕಳಕೊಂಡ ನಿರಾಶ್ರಿತರು ಅಲೆದಾಟ ಮಾಡುವುದಕ್ಕೆ ಕಾರಣ ನೂರು. ಮನೆ ಆಸ್ತಿ ಪಾಸ್ತಿ ಕಳಕೊಂಡ ನಿರಾಶ್ರಿತರು ಅಲೆದಾಟ ಮಾಡುವುದಕ್ಕೆ ಕಾರಣ ನೂರು. ಇರಬೇಕು ಮಾನವೀಯತೆ ವಿವೇಕ ಕರುಣೆ, ತಿಳಿಯಿರಿ ನೆಲೆಯಿಲ್ಲದವರ ಬವಣೆ. ಇರಬೇಕು ಮಾನವೀಯತೆ ವಿವೇಕ ಕರುಣೆ, ತಿಳಿಯಿರಿ ನೆಲೆಯಿಲ್ಲದವರ ಬವಣೆ. ಸಹಾಯದ ಜೊತೆಗಿರಲಿ ಎಚ್ಚರಿಕೆ, ಹಾನಿಯಾಗದಿರಲಿ ಸಮಾಜ ದೇಶಕ್ಕೆ. ಸಹಾಯದ ಜೊತೆಗಿರಲಿ ಎಚ್ಚರಿಕೆ, ಹಾನಿಯಾಗದಿರಲಿ ಸಮಾಜ ದೇಶಕ್ಕೆ ಎಂಬ ಹನಿಗವನದೊಂದಿಗೆ ಹರಿ ಓಂ.